ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಯಾರ್ಯಾರೋ ಗಿಲ್ಲಿ ಸಪೋರ್ಟರ್ಸ್ ಇದ್ದೀರಾ, ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ? ನಿಮಗೂ ಯಾಕೋ ಅನಿಸ್ತಾ ಇರ್ಬೋದು, ಯಾಕೋ ಗಿಲ್ಲಿ ಸ್ವಲ್ಪ ಅತಿಯಾಗಿ ಆಡ್ತಾವನಲ್ಲ, ಸೊ ಹಿಂಗೆ ಆಡ್ಬಾರ್ದಲ್ವಾ, ಹಾಗೆ ಜಾಸ್ತಿ ಓವರ್ ಆಗಿ ಆಡ್ತಾವನೆ, ಹಂಗೆ ಹಿಂಗೆ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ನನಗಂತೂ ಅನ್ನಿಸ್ತಾ ಇಲ್ಲ. ಓಕೆ, ಯಾಕೆ ಅಂತ ಹೇಳ್ತೀನಿ. ಸುಮಾರು ಜನಕ್ಕೆ ಅನಿಸ್ತಿರ್ಬೋದು, ಇವನು ಗಿಲ್ಲಿಗೆ ಬಕೆಟ್ ಹಿಡಿತಾವನೆ, ಪಿ ಆರು ದುಡ್ಡು ಇಸ್ಕೊಂಡವನೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ಬೋದು. ಬಟ್ ನನಗೆ ಯಾವುದು ಕೂಡ ಸಿಕ್ಕಿಲ್ಲ. ಇನ್ ಕೇಸ್ ದುಡ್ಡು ಕೊಟ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತೀನಿ. ನಾನು ಹಿಂಜೇರಿಯಲ್ಲ, ಇರೋ ಸತ್ಯನ ಹೇಳಕ್ ಬಂದಿರೋವಂಥದ್ದು. ಓಕೆ, ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಇಲ್ಲಿ ಇವಾಗಲೂ ಕೂಡ ಗಿಲ್ಲಿನ ಏನಕ್ಕೆ ಡಿಫೈನ್ ಮಾಡ್ಕೊತಾ ಇದ್ದೀನಿ ಅಂತಂದ್ರೆ, ನಾನು ಈ ಟಾಸ್ಕ್ ಯಾವಾಗ ಶುರು ಆಗುತ್ತೆ ಅವಾಗಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇದು ಟಾಸ್ಕ್ ಕೊಟ್ಟಿರೋವಂಥದ್ದೇ ದೊಡ್ಡ ತಪ್ಪು. ಅದರಲ್ಲೂ ಮುಖ್ಯವಾಗಿ ಪರ್ಸ್ನಲ್ ಆಗಿರೋವಂಥ ಒಂದು ಕಂಕಣ ಭಾಗ್ಯ ಅದು ಇದು ಅಂದ್ಕೊಂಡು ಆ ಒಂದು ಹೊರಗಡೆ ಇರೋವಂಥ ಸಂಬಂಧಗಳನ್ನು ಬಿಗ್ ಬಾಸ್ ಮನೆ ಒಳಗೆ ತಂದು ಬ್ಯಾಚುಲರ್ ಪಾರ್ಟಿ ಅಂತ ಸೇರಿಸಿದ್ದು ಎರಡನೇ ತಪ್ಪು. ಅದರಲ್ಲೂ ಮುಖ್ಯವಾಗಿ ಇವ್ರನ್ನ ಗೆಸ್ಟಾಗಿ ಕರ್ಸ್ಕೊಂಡು ಬಂದಿರೋವಂಥದ್ದು ಮೂರನೇ ತಪ್ಪು. ಅದಾದಮೇಲೆ ಇವ್ರು ಒಳಗಡೆ ಬಂದು ಮಾಡ್ತಿರೋವಂಥದ್ದು ಪರ್ಸ್ನಲ್ ಅಟ್ಯಾಕ್ಗಳು ನಾಲ್ಕನೇ ತಪ್ಪು. ದುರಾಂಕಾರದ ದಿನಾಂತರಲ್ಲ, ಅದಕ್ಕೆ ದುರ್ಬುದ್ಧಿಯ ಒಂದು ದುರ್ವರ್ತನೆ ತೋರಿಸ್ತಿರೋಂಥವ್ರು ಇವ್ರುಗಳು. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಈ ಒಂದು ಗೆಸ್ಟ್ಗಳು ಹೆಂಗಿರ್ಬೇಕಿತ್ತು ಅಂತಂದರೆ, ಇಬ್ರಿಗೂ ಕೂಡ ರಿವರ್ಸ್ ಆಗೋ ರೀತಿಯಲ್ಲಿ ಇದ್ದಿದ್ರೆ ಒಪ್ಕೊತಿದ್ದೆ ನಾನು. ಓನ್ಲಿ ಒನ್ ಸೈಡೆಡ್ ಆಗಿ ಬಂದ್ಬಿಟ್ಟು ಒಂದು ರೀತಿಯಲ್ಲಿ ಇಲ್ಲಿ ಗೆಸ್ಟ್ ಆಗಿ ಬಂದ್ಬಿಟ್ಟು ಇರೋ ಬರೋ ಸ್ಟಾಫ್ಗಳಿಗೆಲ್ಲ ಬೈಕೊಂಡು ಹೋಗ್ಲಿಕ್ಕೆ ಇಲ್ಲೇನು ದೊಡ್ಡ ತಪ್ಪೊಂದು ಛತ್ರ ಅಲ್ಲ ಇದು. ಇದು ರಿಯಾಲಿಟಿ ಶೋ ಅಂದರೆ ಎಲ್ಲ ರಿಯಲ್ ಆಗಿರಬೇಕು. ಗೆಸ್ಟ್ಗಳು ಗೆಸ್ಟ್ ರೀತಿಯಲ್ಲಿ ವರ್ತನೆ ಮಾಡಬೇಕು, ಸ್ಟಾಫ್ ರೀತಿಯಲ್ಲಿ ವರ್ತನೆ ಮಾಡಬೇಕು. ಗೆಸ್ಟ್ಗಳು ಒಂದು ರೀತಿಯಲ್ಲಿ ರೌಡಿಗಳ ಥರ ಬಿಹೇವ್ ಮಾಡಿದ್ರೆ, ಇಲ್ಲೇನು ಯಾರು ಇವರು ಸ್ಟಾಫ್ಗಳೇನು ಗುಲಾಮರ ರೀತಿಯಲ್ಲಿ ಬಿಹೇವ್ ಮಾಡ್ಬೇಕಾ? ಇದು ರಿಯಾಲಿಟಿ ಶೋ ತಾನೇ. ಇದೇನು ಬಿಗ್ ಬಾಸ್ ಅಂದ್ರೆ ರಿಯಾಲಿಟಿ ಶೋ ಅಲ್ವಾ? ಹೇಳ್ತೀರಾ ರಿಯಾಲಿಟಿ ಶೋಗಳಿಗೆ ಅಪ್ಪ ಇದ್ದಂಗೆ ಅಂತ ಹೇಳ್ಬಿಟ್ಟು. ಇದು ಯಾವ ರಿಯಾಲಿಟಿ ಶೋ ರೀ ಇದು? ಸ್ಟಾಫ್ಗಳು ಹಂಗಿರ್ತಾರ, ಗೆಸ್ಟ್ಗಳು ಹಂಗಿರ್ತಾರ? ಹೌದು, ಗೆಸ್ಟ್ಗಳಲ್ಲಿ ಕೆಲವರು ಕಿತ್ತೋಗಿರೋ ನನ್ನ ಮಕ್ಕಳು ಇರ್ತಾರೆ. ಅದೇ ರೀತಿಯಲ್ಲಿ ಸ್ಟಾಫಲ್ಲೂ ಕೆಲವರು ದುರಾಂಕಾರದವ್ರು ಇರ್ತಾರೆ, ಕ್ವಾಟ್ಲೆ ಕೊಡೋರು ಇರ್ತಾರೆ. ಎರಡೂ ಕೂಡ ಸಹಿಸ್ಕೋಬೇಕು. ಅದ್ಯಾಕೆ ಗೆಸ್ಟ್ಗಳು ಮಾತ್ರ ಏನು ಬೇಕಾದ್ರೂ ಮಾಡ್ಬೋದು, ಸ್ಟಾಫ್ಗಳಿಗೆ ಮಾತ್ರ ಯಾಕೆ ಲಂಗು ಲಗಾಮ್ ಹಾಕ್ತೀರಾ? ಯಾಕೆ ಬಿಗ್ ಬಾಸ್ ಅವ್ರು ಟಾಸ್ಕ್ ಕೊಟ್ಟಿದ್ದಾರೆ ಅಂತಾನ? ನಾನು ಹೇಳಿಲ್ವ ಮೊದಲೇನೆ, ಇದು ಯಾವ ಕಿತ್ತೋಗಿರೋ ಟಾಸ್ಕು ಅಂತ ಹೇಳ್ಬಿಟ್ಟು. ಥರ್ಡ್ ಕ್ಲಾಸ್ ಟಾಸ್ಕ್ ಇದು, ಥರ್ಡ್ ಕ್ಲಾಸ್ ಗೆಸ್ಟ್ಗಳು. ಮೋಕ್ಷಿತ ಒಬ್ಬಳನ್ನ ಬಿಟ್ಟು ಯಾಕೆ ಅದೇ ಮೋಕ್ಷಿತಾಗಿ ಯಾಕೆ ಇಷ್ಟೊಂದು ಟ್ರಿಗರ್ ಮಾಡ್ತಾ ಇಲ್ಲ ಗಿಲ್ಲಿ? ಅರ್ಥ ಮಾಡ್ಕೊಡ್ರಿ, ಅರ್ಥ ಆಯ್ತಾ? ನಾನು ಇವಾಗಲೂ ಹೇಳ್ತಾ ಇದ್ದೀನಲ್ಲ, ಫಸ್ಟ್ ಆಫ್ ಆಲ್ ಇದು ಟಾಸ್ಕ್ ಅಲ್ಲ, ಇವ್ರ ಗೆಸ್ಟ್ಗಳು ಅಲ್ಲ. ಅದರಲ್ಲಿ ಮುಖ್ಯವಾಗಿ ಆ ಮಂಜಾಣಿಗೆ ಇದೆಲ್ಲ ಬೇಕಿತ್ತಾ? ಅದಾದ್ಮೇಲೆ ಇದರಲ್ಲಿ ತನ್ನ ಒಂದು ಇದರಲ್ಲಿ ಏನು ಕಿಸಿಯೋಕ್ಕಾಗದೆ ಇರೋನು ಇಲ್ಲಿ ಬಂದ್ಬಿಟ್ಟು ಇವಾಗ ಅಲ್ಲಿ ಮೇಲೆ ಮನೆಯವ್ರ ಮೇಲೆ ಎಲ್ಲನೂ ಎಗರಾಡ್ತಾವನೆ. ಸುಮ್ಮನೆ ಹೆಂಗೋ ಒಂದು ಹುಡುಗಿ ಸೆಟ್ ಆಗಿದೆ, ಲವ್ ಮೇಕಮ್ ಅರೇಂಜು ಅಂತ. ನಮ್ಮದು ವಿಶೇಷ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನೆಲ್ಲ ಬಿಟ್ಬಿಟ್ಟು ಟಾಸ್ಕ್ ಕೊಟ್ಟವ್ರೆ. ನನ್ನ ಟಾಸ್ಕ್ ಅಂದ್ರೆ ಮೇಲೆ ಉರಿತೈತಿ ಇವಾಗ. ಇದನ್ನ ಯಾವನಾದ್ರೂ ಟಾಸ್ಕ್ ಅಂತಾನೇನ್ರಿ? ಯಾವನ ಹೊರಗಡೆಯಿಂದ ಕರೆಸ್ಬಿಟ್ಟು ಬಾಯಿ ಬಂದಾಗೆಲ್ಲ ಇಲ್ಲಿ ಮಾತಾಡಿ ಎಲ್ಲ ಅಲ್ಲಿ ಸ್ಟಾಫ್ಗಳ ಕಡೆಯಿಂದ ಎಲ್ಲ ಮಾಡಿಸ್ಕೊಂಡು ಅವ್ರಿಗೆ ಒಂದು ರೂಮಲ್ಲಿ ಕರ್ಕೊಂಡು ಹೋಗಿ, ಸೊ ಇಲ್ಲದೇ ಇರೋ ರೀತಿಯಲ್ಲಿ ಟಾರ್ಚರ್ ಕೊಟ್ರೆ ಆಡ್ಕೊಂಡ್ರೆ ಅವ್ನು ಬಿಡ್ತಾನ? ಅಲ್ಲಿರೋಂಥ ಕಂಟೆಸ್ಟೆಂಟ್ಗಳಿಗೆ ಬಿಡಲ್ಲ ಅವನು. ಯಾರೋ ಹೊರಗಡೆಯಿಂದ ಬಂದ್ಬಿಟ್ಟು ಮಾತಾಡಿದ್ರೆ ಬಿಟ್ಬಿಡ್ತಾನೆ ಗಿಲ್ಲಿ ಅವನು? ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಕೇಳಿ, ಗಿಲ್ಲಿಗೆ ಸಪೋರ್ಟ್ ಮಾಡ್ತೀನಿ. ಕೆಲವು ವಿಚಾರದಲ್ಲಿ ಗಿಲ್ಲಿಗೆ ವಿರೋಧ ಮಾಡಿದ್ದೀನಿ, ಅನಿಸ್ಕೊಂಡಿದ್ದೀನಿ, ಫ್ಯಾನ್ ಕಡೆಯಿಂದ ಉಗಿಸ್ಕೊಂಡಿದ್ದೀನಿ. ನಾನು ಇವಾಗ ಒಂದು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಉಗಿತೀನಿ. ಬಟ್ ಈ ರಜತ್ತು, ತ್ರಿವಿಕ್ರಮು ಆ್ಯಂಡ್ ಚೈತ್ರ, ಇನ್ಕ್ಲೂಡಿಂಗ್ ಯಾರು ಇನ್ನೊಬ್ಬರು ಮಂಜಾಣ, ಇವ್ರು ಎದುರುಗಡೆಗೆ ಮಾತಾಡ್ತಾವನಲ್ಲ, ನಾನು ಇನ್ನೂ ಬೇಕು ಸಪೋರ್ಟ್ ಮಾಡ್ತೀನಿ ಅವನಿಗೆ. ಅವನಿಗೆ ಅದೇ ಮೋಕ್ಷತೆ ಯಾಕೆ ಟಾರ್ಗೆಟ್ ಮಾಡ್ತಾ ಇಲ್ಲ? ಅರ್ಥ ಮಾಡ್ಕೊಡ್ರಿ, ಅರ್ಥ ಆಯ್ತಾ? ಅವ್ರು ಗೆಸ್ಟ್ಗಳು ಗೆಸ್ಟ್ ರೀತಿಯಲ್ಲಿ ಇರಬೇಕು. ಟಾಸ್ಕ್ ಇರಲಿ, ಮಣ್ಣಿರಲಿ, ಏನೇ ಇರಲಿ, ಅವ್ರೇನು ಗುಲಾಮರ ಸ್ಟಾಫ್ಗಳಂತ? ಏನು ಎಕ್ಸಾಂಪಲ್ ಸೆಟ್ ಮಾಡ್ತಿದ್ರ ಹಾಗೆ ನೀವು ಹೇಳ್ಬೋದು ಇದು ಬಿಗ್ ಬಾಸ್ ಆಟ ಹಾಗೆ. ಒಪ್ಕೊಳ್ಳೋಣ ಗುರು, ಇವಾಗ ಎಲ್ಲರೂ ಓಕೆ ಒಪ್ಕೊಳ್ಳೋಣ. ಈ ಕಡೆಗೆ ಯಾರಪ್ಪ ಗೆಸ್ಟ್ಗಳು ಏನಪ್ಪ ಅವ್ನಿಗೆ ಕೌಂಟರ್ ಕೊಡ್ತಾರಲ್ವಾ, ಅವನು ಹಾಗೆ ಕೌಂಟರ್ ಕೊಡ್ತಾನೆ ಅಂತ ಅನ್ಕೊಳ್ಳಿ. ಅಷ್ಟೊಂದಕ್ಕೆ ಇವ್ನು ಯಾಕೆ ರಜತ್ ಮತ್ತೆ ಉರ್ಕೊಂಡ್ಬಿಟ್ಟು ಪರ್ಸ್ನಲ್ ಆಗಿ ಹೋಗ್ತಾವನೆ? ಏನು ರೋದನೆ ಕೊಡ್ತಾನೆ ಗುರು ಇವನು? ಹಂಗೆ ಹಿಂಗೆ ಮನುಷ್ಯರ ಜಾತಿನ ಇವನು? ಹಂಗೆ ಯಾಕೆ ಪರ್ಸ್ನಲ್ ಆಗಿ ಹೋಗ್ಬೇಕು? ಅವನು ಒಬ್ಬ ಟಾಸ್ಕಲ್ಲಿ ಅವನು ಒಬ್ಬ ತಿಕ್ಕಲ್ ನನ್ನ ಮಗ ಸ್ಟಾಫ್ ಅಂತ ಅನ್ಕೊಡ್ರಪ್ಪ. ಎಕ್ಸಾಂಪಲ್ ನಾವೇ ಯಾರೋ ಒಬ್ಬರು ಸ್ಟಾಫು ಅಂತ ಬಂದಾಗ ಕಂಪ್ನಿಗಳಲ್ಲಿ ಅವರು ತಿಕ್ಕಲ್ ನನ್ನ ಮಗ ಇರ್ತಾನೆ. ಅಂಥ ತಿಕ್ಕಲ್ ನನ್ನ ಮಗ ಅಂತ ತಿಳ್ಕೊಂಡ್ಬಿಟ್ಟು ಮ್ಯಾನೇಜರ್ ಕಂಪ್ಲೇಂಟ್ ಮಾಡಿ ಹೋಗಿ ನೀವು ಯಾಕೆ ಪರ್ಸ್ನಲ್ ಆಗಿಬಿಟ್ಟು ಟ್ರಿಗರ್ ಆಗ್ತಿದ್ದೀರಾ? ಟಾಸ್ಕ್ ಅಲ್ವಾ? ಸೊ ಟಾಸ್ಕ್ ರೀತಿಯಲ್ಲಿ ನೋಡೋಣ. ನೀವು ತಿಕ್ಕಲ್ ನನ್ನ ಮಕ್ಕಳು ಥರ್ಡ್ ಕ್ಲಾಸ್ ಗೆಸ್ಟ್ಗಳಂದರೆ ಅವನು ಯಾರೋ ಒಬ್ಬ ಆ ಥರನೇ ಒಂದು ಅನ್ಕೊಳ್ಳಿ ಸ್ಟಾಫ್. ಅದಕ್ಕೆ ಅನ್ಕೊಂಡು ಸುಮ್ಮನಿದ್ದು ಬಿಡ್ಬೇಕು. ಪಾಯಿಂಟ್ಸ್ ಕೊಡಲ್ಲ ಅಂತೀರಲ್ಲ, ಪಾಯಿಂಟ್ಸ್ ಕೊಡಬೇಡಿ, ಅವ್ರಿಗೊಬ್ಬನಿಗೆ ಕೊಡಬೇಡಿ. ನೀವೊಬ್ರಿಗೇನೆ ಮಾತಾಡೋಕೆ ಬರೋವಂಥದ್ದು, ಬೇರೆಯವ್ರಿಗೆ ಬರಲ್ವಾ? ಆಮೇಲೆ ಬಿಗ್ ಬಾಸ್, ಎಂಥ ಆಟಗಳು ನೋಡಿ. ಗಿಲ್ಲಿನೇ ಯಾಕೆ ಸಪ್ಲೇಯರ್ ಮಾಡಿದ್ರು? ಬೇರೆ ಕೆಲಸ ಕೊಡ್ಬೋದಾಗಿತ್ತು, ಬೆಲ್ ಹೊಡಿಯೋದು ಕೊಡ್ಬೋದಾಗಿತ್ತು, ಕಿಚನಲ್ಲಿ ಬಿಡ್ಬೋದಾಗಿತ್ತು. ಯಾಕೆ ಕೊಟ್ಟರು?
ಅವನಿಗೆ ಗೊತ್ತು ಬಿಗ್ ಬಾಸ್ ಅಪ್ಪನಿಗೂ ಮೇಲೆ ಕೂತವನಲ್ಲ, ಅಲ್ಲಾಡ್ಸೋನು ಕೈನಲ್ಲಿ, ಅವನಿಗೂ ಗೊತ್ತು ಗಿಲ್ಲಿಗೆ ಸಪ್ಲೈ ಮಾಡಿದ್ರೆ ಏನಾದರೂ ಕ್ವಾಟ್ಲೆ ಮಾಡೇ ಮಾಡ್ತಾನೆ, ಗೆಸ್ಟ್ಗಳು ಪ್ರವೋಕ್ ಆಗ್ತಾರೆ, ರಜತ್ ಬಂದವನೇ ಅವನಿಗೆ ಉರ್ಕೊಳ್ತಾನೆ, ಸೊ ಕಿತ್ತಾಟ ಆಗುತ್ತೆ, TRP ಸಿಗುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಅದಕ್ಕೋಸ್ಕರನೇ ಈ ಎಲ್ಲ ದೊಂಬರಾಟ ಮಾಡಿರೋವಂಥದ್ದು. ಇಲ್ಲೇ ಸುಮ್ಮನೆ ಬಿಗ್ ಬಾಸ್ ಅನ್ನೋ ಶೋ ನಡ್ಸೋಕ್ಕಾಗತ್ತಾ? TRP ಹೆಂಗೆ ತರಬೇಕಂತ ಗೊತ್ತು. ಮನೇಲಿರೋಂಥ 11 ಕಂಟೆಸ್ಟೆಂಟ್ಗಳಲ್ಲಿ ಸುಮಾರು ಜನ ಕಂಟೆಸ್ಟ್ಗಳು ದಂಡ ಪಿಂಡಗಳು ಅಂತ ಗೊತ್ತಿರೋದಕ್ಕೋಸ್ಕರನೇ ಹೊರಗಡೆಯಿಂದ ಒಂದು 4 ಜನರ ಕಳಿಸಿರಿ, ಅಲ್ಲೊಂದು ಯಾವುದೋ ಕಂಕಣ ಭಾಗ್ಯ ಅನ್ನೋವಂಥದ್ದು ಒಂದು ಕನೆಕ್ಷನ್ ಇಟ್ಬಿಟ್ಟು ಸೊ ಇವ್ರನ್ನ ಪ್ರವೋಕ್ ಮಾಡಿ ಒಳಗಡೆ ಬಿಟ್ಟಿರೋವಂಥದ್ದು. ಅರ್ಥ ಆಯ್ತಾ? ಅವ್ನು ಗಿಲ್ಲಿ ಸ್ಟಾರ್ಟ್ ಮಾಡ್ದ, ಇವ್ರು ಫುಲ್ ಉರ್ಕೊಂಡ್ಬಿಟ್ರು. ಯಾಕೆ? ನಿನ್ನೆ ಬೆಡ್ರೂಮಲ್ಲಿ ಕರ್ಸ್ಕೊಂಡು ಕ್ಯಾಪ್ಟನ್ ರೂಮಲ್ಲಿ ಮಾತಾಡೋ ಟೈಮಲ್ಲಿ ಅವನಿಗೆ ಉರಿಲಿಲ್ವಾ? 3-4 ಜನ ಸೇರ್ಕೊಂಡು ಹಾಕೊಂಡು ಜಡಿತಾ ಇದ್ರಲ್ಲಪ್ಪ, ಅವಾಗ ಅನ್ಸ್ಲಿಲ್ವಾ ನೀವು ಪರ್ಸ್ನಲ್ ಟಾರ್ಗೆಟ್ ಹೋಗ್ತಿದ್ರೆ ರೋದನೆ ಕೊಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು? ನಿನ್ನೆ ಹೇಳ್ತಿದ್ದಲ್ಲಪ್ಪ ರಜಾತ, ಇನ್ನು ರೋದನೆ ಆದರೆ ನಾವು ರೋದನೆಗಳಂತೆ. ನೀವು ಕ್ರಿಕೆಟ್ ಆಡ್ತಿರ್ಬೋದು, ನಾವು ಅದಕ್ಕೆ ಕೋಚ್ ಅಂತೆ. ಆಡಿಸಿ ನೋಡೋಣ ಇವಾಗ, ಆಗುತ್ತಾ? ದಮ್ಮಿದೆಯಾ? ನೀನು ಇನ್ನೂ ಗೆಸ್ಟ್ ಒಂದಿದ್ದಕ್ಕೆ 6 ರೇಂಜೆ ಉರಿಸ್ತಾನೋ. ನೀನು ಏನಾದ್ರು ಕಂಟೆಸ್ಟೆಂಟ್ ಆಗಿದ್ದಿದ್ರೆ ಫುಲ್ ಬೆಂಕಿ ಹತ್ಕೊಂಡು ಬಯಲೆಲ್ಲ ಬಂದಿರೋದು ಗಂಟ್ಲಿಂದ. ಇನ್ನು ತ್ರಿವಿಕ್ರಮ್, ಓಹೋಹೋಹ, ಇವ್ರ ಮಾತು ಹತ್ರ ಎಕ್ಸಾಂಪಲ್ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಸೊ ಅದು ಹಂಗಿದೆ, ಸೊ ಅದು ಹಿಂಗಿದೆ. ಅಲ್ಲಿ ಏನೋ ಬಂದು ಮಾತಾಡ್ತಾ ಇದ್ದ, ಅಲ್ಲಿ ಮೀನ್ಸ್ ಅದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಆಗಿದ್ದಾದ್ಮೇಲೆ ಕೆಲವೊಂದು ಮಾತುಗಳಾಡಕ್ಕೆ ಬಂದ. ರಜತ್ ಹೇಳ್ತಾನೆ ಅಲ್ಲಿ ಕೆಲವೊಂದು, ಅವನಿಂದ ನಮ್ಮ ಒಂದು ಸೀಸನ್ನಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ನಾವು ಅವ್ರಿಗೆ ಎದೆ ತಟ್ಕೊಂಡು ತೊಡೆ ತಟ್ಕೊಂಡು ಹೇಳ್ತೀನಿ, ಅವರು ರೆಸ್ಪೆಕ್ಟ್ಫುಲ್ಲಾಗಿ ಕಳಿಸಿದ್ದೀವಿ ಅಂತ ಹೇಳ್ತಾನೆ. ನಿಮ್ಮ ಸೀಸನ್ನಲ್ಲಿ ಬಂದಿರೋವಂಥವ್ರು ರೆಸ್ಪೆಕ್ಟ್ಫುಲ್ ಆಗಿರೋವಂಥ ಅತಿಥಿಗಳು, ಗೆಸ್ಟ್ಗಳು ನಿಮ್ಮ ಥರ ಕಚಡವಾಗಿ ಬಂದಿರಲಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ನೀವು ಅವ್ರಿಗೆ ಕರೆಕ್ಟಾಗಿ ಟ್ರೀಟ್ ಮಾಡಿರೋದಲ್ಲ, ಅವ್ರು ಕರೆಕ್ಟಾಗಿದ್ದರು. ಅದಕ್ಕೋಸ್ಕರ ನೀನು ಯಾವ್ಯಾವ ರೇಂಜ್ಗೆ ಯಾರ್ಯಾರು ಅಕ್ಕ ತಂಗಿ ಏನೇನು ಅಂದಿದ್ದೀಯ, ಎಂತೆಂಥ ಫಿಗರ್ಗಳು ಅಂದಿದ್ದೀಯ ಅಂತ ಎಲ್ಲ ಅವನಿಗೂ ಗೊತ್ತಿದೆ. ಓಕೆ, ದೊಡ್ಡ ಸಾಚೆ ಥರ ಬಿಲ್ಡಪ್ ಕೊಡೋವಂಥದ್ದೇನು ಬೇಕಿಲ್ಲ ಇಲ್ಲಿ. ನಾವು ಕಂಡಿದ್ದೀವಿ ಯಾರ್ಯಾರು ಹೆಂಗೆ ಮಾತಾಡಿದ್ದೀರಾ ಅಂತ. ಓಕೆ, ಇದಾದಮೇಲೆ ತ್ರಿವಿಕ್ರಮ್, ಓಹೋ ಟಾಸ್ಕ್ ಮಾಸ್ಟರ್ ಅಂತೆ ಅವನು ಸರಿಯಾಗಿ ಹಾಕೊಂಡು ರುಬ್ದ ಅಲ್ಲಿ ಗಿಲ್ಲಿ. ಸ್ಟಾರ್ಟಿಂಗಲ್ಲೇ ರೋಸ್ಟ್ ಮಾಡಿದಾಗ ಗೊತ್ತಲ್ಲ, ಒಬ್ಬೊಬ್ರಿಗೂ ಒಂದೊಂದು ಹೆಸರು ಇಟ್ಕೊಂಡು ಸರಿಯಾಗಿ ರುಬ್ದ. ಇಲ್ಲಿ ತ್ರಿವಿಕ್ರಮ್ ಹೇಳ್ತಾನೆ ಎಲ್ಲ ಡ್ಯಾನ್ಸ್ ಎಲ್ಲ ಆಗಿದ್ದಾದ್ಮೇಲೆ, ಸೊ ನೀವು ಅಲ್ಲಿದ್ದೀರಾ ನಾವು ಇಲ್ಲಿದ್ದೀವಿ ಅಂತಂದರೆ ದೇರ್ ಇಸ್ ಎ ಡಿಫ್ರೆನ್ಸ್ ಅಂತೆ. ಯಾಕಣ್ಣ ಡಿಫ್ರೆನ್ಸು? ಅವ್ರು ಕಂಟೆಸ್ಟೆಂಟು, ನೀನು ಎಕ್ಸ್ ಕಂಟೆಸ್ಟೆಂಟು. ಓಕೆ, ಹಾಗೆ ಅಂದಿದ್ದು ಮಾತ್ರಕ್ಕೆ ನೀನು ಅಂದಿದ್ದೆಲ್ಲ ಅನ್ಸ್ಕೊಂಡು ಕೂತ್ಕೊಳಕ್ಕಾಗಲ್ಲ ಚಿನ್ನ. ಅರ್ಥ ಆಯ್ತಲ್ಲ? ಅದಕ್ಕೆ ದೇರ್ ಇಸ್ ಎ ಡಿಫ್ರೆನ್ಸ್. ಅದನ್ನು ಅರ್ಥ ಮಾಡ್ಕೊಂಡ್ರೆ ಯಾವ ಈಗೋನು ಕೂಡ ಆಗಲ್ಲ ಅನ್ನೋ ರೀತಿನಲ್ಲಿ. 5 ನಿಮಿಷಕ್ಕೆ ನಿಂತ್ಕೊಂಡ್ರೆ ಎಲ್ಲರೂ ನಾವು ಬಿಚ್ಚಿಬಿಡ್ತೀವಿ ಅಂತೆ. ಏನಪ್ಪ ಬಿಚ್ಚಿಬಿಡ್ತೀಯ ನೀನು? ರನ್ನರ್ ಅಪ್, ರನ್ನರ್ ಅಪ್ ಬೇಡ ಕಣೋ, ಚೆನ್ನಾಗಿರಲ್ಲ. ಓಕೆ ಅಂತೆ ಅಲ್ಲಿ ಗಿಲ್ಲಿಗೆ ಅವಾಜ್ಗಳು. ಅಣ್ಣ, ಹನುಮಂತನ ಕೈಲಲ್ಲೇ ನಿನಗೆ ಗೆಲ್ಲಕ್ಕಾಗಿಲ್ಲ ಕಣೋ. ದೊಡ್ಡದಾಗಿ ಏನೋ ಟಾಸ್ಕ್ ಮಾಸ್ಟ್ರು ಪುಂಗಿ ಪುಡಂಗ ಅಂತೆಲ್ಲ ಬಿಟ್ಟಿದ್ದು ನಾವು ನೋಡಿದ್ದೀವಿ. ನೀನು ಎಕ್ಸಾಂಪಲ್ ಕೊಡ್ತೀಯಲ್ಲಪ್ಪ, ಹಿಂಗೇನೋ ಸ್ಕೆಚ್ ಹಾಕಿ ಇದು ಮಾಡಿ, ಗೌತಮಿ ಎದುರುಗಡೆಗೆ ಕಿಚನ್ನಲ್ಲಿ ಸ್ಲ್ಯಾಬ್ ಮೇಲೆ ಸ್ಕೆಚ್ ಹಾಕಿ ಏನೇನೋ ಹೇಳಿದೆಯಲ್ಲ, ಯಾರ್ಯಾರನ್ನ ಮೇಲೆ ಎತ್ತಾರೆ ಯಾರ್ಯಾರನ್ನ ಕೆಳಗೆ ತಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾದಮೇಲೆ ವೀಕೆಂಡಲ್ಲಿ ಸುದೀಪ್ ಸರ್ ಕಡೆಯಿಂದ ಕ್ಯಾಕರಿಸಿ ಅಂತ ಉಗಿಸ್ಕೊಂಡಿದ್ದು ಕೂಡ ನೋಡಿದ್ದೀವಪ್ಪ ನಾನು. ಅಶ್ವಿನಿ ಹತ್ರ ಏನೋ ಒಂದು ಎಕ್ಸಾಂಪಲ್ ಕೊಡ್ತಿದ್ದ, ಉದಾಹರಣೆ ಕೊಡ್ತಿದ್ದ. ಏನು ದೊಡ್ಡ ಲಾರ್ಡ್ ಲಬಕ್ದಾಸು, ನಾವು ನೋಡದೇ ಇರೋವಂಥ ತ್ರಿವಿಕ್ರಮು, ನಾವು ನೋಡದೇ ಇರೋವಂಥ ರಜತ್. ಇದೇ ಒಂದು ರೀತಿಯಲ್ಲಿ ಗೆಸ್ಟ್ ಪ್ಯಾಲೇಸು ಅಂತ ಬಂದಾಗ, ಗೆಸ್ಟು ಮತ್ತು ಸ್ಟಾಫು ಅಂತ ಬಂದಾಗ ಇದೇ ತ್ರಿವಿಕ್ರಮು, ಮೋಕ್ಷಿತಾ, ರಜತ್ತು, ಅಪೋಸಿಟಲ್ಲಿದ್ದಂತಹ ಮಂಜಣ್ಣ, ಇನ್ನು ಕೆಲವರು ಇದ್ದರು. ಅವಾಗ ಯಾವ ರೀತಿಯಲ್ಲಿ ಭವ್ಯ, ರಜತ್ ಆ್ಯಂಡ್ ತ್ರಿವಿಕ್ರಮ್ ಟೀಮ್ ಮಾಡಿದ್ದೀರಾ ಅಂತ ನಮಗೂ ಗೊತ್ತಿದೆ. ಅವಾಗಲೂ ಟಾಸ್ಕ್ ರೀತಿಯಲ್ಲೇ ನೋಡಬೇಕಾಗಿತ್ತು. ಯಾಕಪ್ಪ ತಿಕ್ಕ ಊರ್ಕೊಂಡು ಊರು ಬಾಗಲು ಮಾಡ್ಕೊಂಡಿದ್ರಿ? ನಾವೇನು ನೋಡಿಲ್ಲ ಅನ್ಕೊಂಡಿದ್ದೀರಾ? ಗೆಸ್ಟ್ಗಳನ್ನ ಗೆಸ್ಟ್ ರೀತಿನಲ್ಲಿ ನೋಡಿ, ಟಾಸ್ಕ್ ರೀತಿನಲ್ಲಿ ನೋಡಿ ಅಂತ ಹೇಳೋರು ನೀವು. ಗಿಲ್ಲಿ ಉರ್ಸಿದಾಗ ನೋವಾಗತ್ತೆ. ನೀವುಗಳು ಬೇಕಾದ್ರೆ ಏನು ಬೇಕಾದರೂ ಅನ್ಬೋದು ಅವನಿಗೆ. ಇದು ಯಾವ ನ್ಯಾಯ? ನಾನು ಇವಾಗಲೂ ಹೇಳ್ತೀನಿ ಕೇಳಿ, ಗಿಲ್ಲಿ ಮಾಡಿದ್ದು ಸರಿ ಅಂತ ಹೇಳಲ್ಲ. ಆಲ್ಮೋಸ್ಟ್ ಸರಿ ಮಾಡಿದ್ದಾನೆ, ಕೆಲವೊಂದು ತಪ್ಪುಗಳಾಗಿದ್ದಾವೆ, ಒಪ್ಕೊತೀನಿ. ಹಾಗಂದಿನ ಮಾತ್ರಕ್ಕೆ ಇವ್ರು ಇದಾರಲ್ಲ ಅತಿಥಿಗಳು, ಇವರೇ ನೆಟ್ಟಗಿದಾರ? ಇವರು ಮಾಡಿದ್ದು ಅದೇನೆ. ನಾನು ಇವಾಗಲೂ ಹೇಳ್ತಾ ಇಲ್ವಾ, ಟಾಸ್ಕ್ ಕೊಡ್ತೀರಾ, ಎರಡೂ ಕಡೆಗೂ ಆಗಬೇಕು. ಕಾಲಚಕ್ರ ಅನ್ನೋಂಥದ್ದು ಎರಡು ಕಡೆಗೂ ತಿರುಗಬೇಕು. ಗೆಸ್ಟ್ ಥರ ಬಂದಿರೋದ್ಮೇಲೆ ಗೆಸ್ಟ್ ಥರ ಆಡಬೇಕು, ಕಂಟೆಸ್ಟೆಂಟ್ಗಳ ಥರ ಆಡಬಾರ್ದು. ಓಕೆ, ನಂದು ಇದು ಅನಿಸಿಕೆ ಗುರು ಇದು. ಓಕೆ, ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಕೇಳಿ, ನಾನು ಗಿಲ್ಲಿ ತಪ್ಪು ಮಾಡಿದ್ರೆ ಇನ್ನು ಮುಂದೆನೂ ಕೂಡ ಬೈತೀನಿ. ಬಟ್ ಇದು ನನ್ನ ಪ್ರಕಾರ ಅಲ್ಲ. ಅದೇ ಅವನೇನಾದರೂ ಜಾಸ್ತಿ ಇರಿಟೇಟ್ ಮಾಡಿದ್ದು ಮೋಕ್ಷಿತಾಗೋ ಅಂತಂದರೆ ನಾನು ಖಂಡಿತವಾಗ್ಲೂ ನಾನು ಗಿಲ್ಲಿಗೆ ಬೈತಾನೆ ಇದೆ. ಅಲ್ಲ, ಅಲ್ಲಿ ಎಲ್ಲರೂ ನಿಂತ್ಕೊಂಡಾಗ ಅವನೇನು ಸೂರ್ಯವಂಶದ ಎಲ್ಲರೂ ಬಂದ್ರ ಅಂತ ಹೇಳ್ಬಿಟ್ಟು ಕನಕ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದ. ಇವನಿಗೆ ಯಾಕೆ ಕುರಿ? ಬಿಗ್ ಬಾಸ್ ಕರೆದಿದ್ರು ತಾನೆ, ಸುಮ್ಮನೆ ನಿಂತ್ಕೋಬೇಕಾಗಿತ್ತು. ಅಂದರೆ ಬಿಗ್ ಬಾಸ್ ಏನು ಇಡೀ ಮನೆ ಅವ್ರಿಗೆ ಕಂಟ್ರೋಲ್ ಕೊಟ್ಟಿದ್ದಾರೆ. ಆಮೇಲೆ ಬಿಗ್ ಬಾಸು ಅಂತವನೇನು ಅವ್ನು ಏನೇನೋ ಹೇಳ್ತಾನೆ. ಅವನಿಗಂತೂ ತಲೆ ಸರಿಯಿಲ್ಲ ಅಂತ ನನಗನ್ಸುತ್ತೆ. ಫಸ್ಟ್ ಆಫ್ ಆಲ್ ಕಂಟೆಂಟ್ ಸಿಗ್ತಾ ಇಲ್ಲ. ಗಿಲ್ಲಿ ಒಬ್ಬರಿಂದನೇ ಎಷ್ಟು ಅಂತ ತೆಗಿಯೋಣ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗೆ ಇರೋವಂಥ ಒಂದು 11 ಕಂಟೆಸ್ಟೆಂಟ್ ವೇಸ್ಟ್ಗಳು ಅಂತ ನೀನೇ ಪ್ರೂವ್ ಮಾಡ್ತಾ ಇದೆಯಾ ಅಲ್ಲಿ. ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡ್ತಿದ್ಯಾ ಗಿಲ್ಲಿ ವಿರುದ್ಧ?
ನನಗೆ ಅರ್ಥನೇ ಆಗ್ತಿಲ್ಲ, ಏನು ಕರ್ಕೊಂಬರೋಂಥ ಅವಶ್ಯಕತೆ ಇತ್ತು ಹೊರಗಡೆಯಿಂದ. ಆಮೇಲೆ ಇವ್ರು ಹೇಳ್ತಾರೆ ಗಿಲ್ಲಿ ತಪ್ಪು ಮಾಡ್ದ, ಹಂಗೆ ಮಾಡ್ದ, ವೇಸ್ಟು, ಟಾಸ್ಕ್ ಹಾಳು ಮಾಡ್ದ. ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಿರೋಂಥವ್ರು ಯಾರಪ್ಪ? ಕಿಚನ್ ಡಿಪಾರ್ಟ್ಮೆಂಟ್ ಅಲ್ವಾ? ಹಾಂ, ಅವ್ರ ಬಗ್ಗೆ ತೋರಿಸು. ಯಾಕೆ ತೋರಿಸ್ತಾ ಇಲ್ಲ? ಕಿಚನಲ್ಲಿ ಕ್ಯಾಮ್ರಾ ಹಾಕ್ಬಿಡು, ಅದನ್ನೇ ಒಂದು ಝೂಮ್ ಮಾಡಿ ಹಾಕ್ಬಿಡಲ್ಲ. ಅವ್ರನ್ನ ತೋರಿಸ್ತಾ ಇಲ್ಲ ನೀನು. ಕಿಚನ್ ಅವ್ರು ತುಂಬ ಚೆನ್ನಾಗಿ ಸಖತ್ತಾಗಿ ಆಡ್ತಾವ್ರಲ್ವಾ? ಸೊ ಅದನ್ನು ತೋರಿಸು. ನಿನಗೂ ಗೊತ್ತಲ್ವಾ ಯಾರನ್ನ ಸಪ್ಲೈಯರ್ ಮಾಡಬೇಕು, ಯಾರನ್ನ ಕಿಚನ್ ಮಾಡಬೇಕು. ಇವೆಲ್ಲ ನಾಟಕಗಳು ನಾವು ನೋಡಿದ್ದೀವಿ, ಸುಮಾರು 11 ಸೀಸನ್ನಿಂದ ನೋಡ್ತಾನೆ ಇದ್ದೀವಿ. ಇವಾಗ ಏನಾಗುತ್ತೆ ಹೇಳ್ತೀನಿ ಕೇಳಿ. ಸುದೀಪ್ ಸರ್ ಬರ್ತಾರೆ ವೀಕೆಂಡ್ನಲ್ಲಿ. ಸೊ ಗಿಲ್ಲಿನ ಸರಿಯಾಗಿ ಹಾಕೊಂಡು ರುಬ್ತಾರೆ, ಮ್ಯಾನೇಜರ್ ಅಭಿನ ಸರಿಯಾಗಿ ಹಾಕೊಂಡು ರುಬ್ತಾರೆ. ಅಷ್ಟೇ ಆಗುವಂಥದ್ದು, ಅದು ಬಿಟ್ಟರೆ ಇನ್ನೇನು ಆಗಲ್ಲ. ಓಕೆ, ಸೊ ಅದು ಆಗ್ತಿರೋವಂಥದ್ದು ಅದೇನೆ. ಸೊ ಬೇಕು ಅಂತಲೇ ಇದೆಲ್ಲ ಮಾಡ್ತಿರೋವಂಥದ್ದು. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಈ ಮಂಜಣ್ಣಂಗೆ ಇವ್ರಿಗೆಲ್ಲ ಬುದ್ಧಿ ಇಲ್ಲ ಅಂತ ನನಗನ್ಸುತ್ತೆ. ಏನಕ್ಕೆ ಬರಬೇಕಾಗಿತ್ತು? ಮನ ಮರದೇ ಹಾಳು ಮಾಡ್ಕೊಳ್ಳೋದು ಬರಬೇಕಾಗಿತ್ತ ಇದನ್ನ? ನಾನು ಒಪ್ಕೊತೀನಿ. ಇವಾಗ ಗಿಲ್ಲಿಗೆ ಆಲ್ಮೋಸ್ಟ್ 50% ಒಂದು ಸ್ವಲ್ಪ ನೆಗೆಟಿವ್ ಆಗಿ ಕಮೆಂಟ್ಗಳು ಬರ್ತಿದ್ದಾವೆ. ಬಟ್ ನಾನು ಆ್ಯಸ್ ಎ ವ್ಯೂವರ್ ಆಗಿ, ಸೊ ಬಿಗ್ ಬಾಸ್ ಸುಮಾರು ಸೀಸನಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ರೀತಿಯ ಒಂದು ಕಂಟೆಸ್ಟೆಂಟ್ಗಳಿಗೆ ಮೀನ್ಸ್ ಗೆಸ್ಟ್ಗಳು ಸೊ ಬಂದು ಈ ಥರ ಮಾಡಿರೋವಂಥದ್ದು ನಾನು ಎಲ್ಲೂ ಕೂಡ ನೋಡಿಲ್ಲ. ಚೇರ್ ಬಿಸಾಕು ಯಾವನ್ರಿ ಈ ಥರ ಮಾಡ್ತಾನ? ಅವ್ನು ಹೇಳ್ದನಲ್ಲ ರಜತ್, ನಾವು ಬೇರೆ ನಮ್ಮ ಸೀಸನಲ್ಲಿ ಗೆಸ್ಟ್ಗಳಿಗೆ ಈ ರೀತಿಯಲ್ಲಿ ಅದ್ಭುತವಾಗಿ ಅಪ್ಪ ದೇವರೇ, ನೀನಲ್ಲ ಕಣೋ ಅದ್ಭುತ, ಅಲ್ಲಿ ಬಂದಿರೋವಂಥ ಗೆಸ್ಟ್ಗಳು ಕಣೋ ಅದ್ಭುತ ನಿನ್ನ ಸೀಸನಲ್ಲಿ. ಓಕೆ, ಸೊ ನನಗೆ ಅನ್ಸಿರೋದನ್ನ ನಾನು ಹಂಚ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಅಂತ ಬಂದರೆ, ಗಿಲ್ಲಿ ನೋಡಿ ಅಷ್ಟುದ್ದ ಡೈಲಾಗ್ಗಳನ್ನು ಬಾಯ್ ಹಟ್ ಮಾಡಿ ನಿರರ್ಗಳವಾಗಿ ಹಂಗೆ ಲೈನ್ ಹೊಡಿತಾನೆ. ಚೆನ್ನಾಗಿತ್ತಲ್ವಾ ಕೇಳಿಸ್ಕೊಳ್ಳಿಕ್ಕೆ? ಅಲ್ಲಿರೋವಂಥ ಅಶ್ವಿನಿ ಆದರೂ ಆಗಿರ್ಬೋದು, ಆ್ಯಂಡ್ ಯಾರೋ ಜಾನ್ವಿ ಆದರೂ ಆಗಿರ್ಬೋದು, ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳಿದ್ರು. ಸಾಕಲ್ಲ, ಇನ್ನೇನು ಬೇಕು? ನಮಗೂ ಅದೇ ಬೇಕು. ಇವ್ರು ಯಾರೋ ಸಾಚವಾಗಿದ್ದಿದ್ರೆ ನಮಗೂ ನೋವಾಗುವಂಥದ್ದು. ಬಟ್ ಇವ್ರು ಬಂದಾಗೆ ಆಟಗಳನ್ನ ಆಡ್ತಾರಲ್ಲ. ಸೊ ಬಟ್ ಓಕೆ, ಬಿಗ್ ಬಾಸ್ ಅವರು ಅದು ಹೆಂಗೆ ಮಿಡ್ಲಲ್ಲಿ ಬರ್ತಾರೆ ನೋಡಿ. ಸುದೀಪ್ ಸರ್ ಹೇಳ್ತಾರೆ ಯಾವತ್ತೂ ಕೂಡ ಬಿಗ್ ಬಾಸ್ ಮಿಡ್ಲಲ್ಲಿ ಬರಲ್ಲ ಅಂತ. ಯಾಕೆ? ಅವ್ರು ಕರೆಸಿರೋವಂಥ ಕಂಟೆಸ್ಟೆಂಟ್ಗಳಿಗೆ ಹಾಕೊಂಡು ರಿವರ್ಸ್ ಹೊಡಿತಾವನಲ್ಲ, ಅದಕ್ಕೋಸ್ಕರನೇ ಮಿಡ್ಲಲ್ಲಿ ಬಂದಿರೋವಂಥದ್ದು. ನಾವು ಒಂದು ಬಿಗ್ ಬಾಸ್ ಸೀಸನ್ ಅಂತ ಬಂದಾಗ ರಿವ್ಯೂಗಳು ಮಾಡಿಕೊಂಡು ಅಪ್ಡೇಟ್ಗಳನ್ನ ಕೊಟ್ಕೊಂಡು ಅದೇ ಒಂದು ಇದ್ರ ಜರ್ನಿನಲ್ಲಿ ಹೋಗ್ತಾ ಇರ್ತೀವಿ. ಬಟ್ ಈ ಥರ ತಪ್ಪುಗಳಾದಂತಾಗ ನಾವು ಖಂಡಿತವಾಗ್ಲೂ ನಾನು ನಿಂತ್ಕೊಂಡಿದ್ದೀನಿ. ಯಾವ ಒಂದು ಸೀಸನಲ್ಲಿ ಕಂಟೆಸ್ಟೆಂಟ್ ಇರ್ತಾರೆ ಅವ್ರ ಜೊತೆಗೆ. ನಾನು ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ, ರಜತ್ ಅಂತ ಬಂದಾಗ ಆದರೂ, ಬೇರೆ ಮಂಜಣ್ಣ ಅಂತ ಬಂದಾಗ ಆಗಿರ್ಬೋದು, ಅವರ ಒಂದು ಸೀಸನಲ್ಲಿ ಕೆಲವೊಂದು ತಪ್ಪುಗಳು ಮಾಡಿದರೆ, ಎಲ್ಲ ಮಾಡಿದ್ದಾರೆ. ಬಟ್ ಈ ಸೀಸನಲ್ಲಿ ಬಂದು ಸೊ ಇದು ಒನ್ ಸೈಡೆಡ್ ಬಂದ್ಬಿಟ್ಟು ನಾನು ಹೊಡೆದ್ಬಿಟ್ಟು ಹೋಗ್ತೀನಿ ಗೋಲಿ ಅಂತಂದರೆ ಆಗಲ್ಲ. ಇದು ನಿಂತ್ಕೊಂಡ್ರೆ 2 ಟೈಮ್ ನಿಂತ್ಕೊಬೇಕು, ಅದು ರಿವರ್ಸ್ ಕಾಲಚಕ್ರ ತಿರುಗಲೇಬೇಕು. ಅದೇ ನನಗೆ ಪ್ರಾಬ್ಲಮ್ ಆಗ್ತಿರೋವಂಥದ್ದು ಇಲ್ಲಿ. ಓಕೆ, ಯಾರೋ ಬರ್ತಾರೆ 4 ಜನ ಬಂದ್ಬಿಟ್ಟು ಗೆಸ್ಟ್ ಅಂತ ಹೇಳ್ಬಿಟ್ಟು ಇರೋ ಬರ್ದನ್ನೆಲ್ಲ ಮಾತಾಡ್ಬಿಟ್ಟು ಸೊ ಹಿಂಗೆ ಹೋದರೆ ಯಾವನಾಗುತ್ತೆ? ನೀವು ಮನೆ ಹೊಡೆಯೋಂಥ ಕಂಟೆಸ್ಟೆಂಟ್ಗೆ ಇದು ಕೊಡಿ, ಟಾಸ್ಕ್ ಕೊಡಿ. ಅದರಲ್ಲಿ 12 ಜನ 13 ಜನ ಇದ್ರಲ್ಲ, ಅದರಲ್ಲಿ ಡಿವೈಡ್ ಮಾಡಿಬಿಟ್ಟು ಗೆಸ್ಟು ಸ್ಟಾಫು ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿ ಇದು ಮಾಡಿ. ನಾನು ಅವಾಗ ಗಿಲ್ಲಿ ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಗಿಲ್ಲಿಗೆ ಬೈತಾ ಇದ್ದೆ ನಾನು. ಓಕೆ, ನೀವು ಗಿಲ್ಲಿಗೆ ಬೈಯಲ್ಲ ಅಂತ ಹೇಳ್ತಿರಲ್ಲ, ಸುಮ್ಮನೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಿದ್ದೀರಲ್ವಾ? ನನ್ನ ಆ ಥರ ಏನಾದರೂ ಆಗಿದ್ರೆ ನಾನು ಖಂಡಿತವಾಗ್ಲೂ ಗಿಲ್ಲಿಗೆ ಬೈತಾ ಇದ್ದೆ, ತಪ್ಪು ಮಾಡಿದ್ರೆ ಅವನು ಟಾಸ್ಕಿಂದ ಆಚೆ ಬರ್ತಿದ್ದಾನೆ ಅಂತ. ಇಲ್ಲಿ ಇವರು ಕೂಡ ಆಚೆ ಬರ್ತಿದ್ದಾರೆ ಟಾಸ್ಕಿಂದ. ಯಾಕೆ ಇವ್ರಿಗೆ ಟಾಸ್ಕು ಬಿಗ್ ಬಾಸ್ ರೂಲ್ಸ್ ಅಪ್ಲೈ ಆಗಲ್ವಾ ಇವ್ರಿಗೆ? ಅನ್ನ ತಿನ್ನೋರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಇದು ಒಂದು ಟಾಸ್ಕ್ ಅಂತ ಇವ್ರ ಗೆಸ್ಟ್ಗಳಂತೆ. ಅಂಡ್ ಇದಾದ್ಮೇಲೆ ಅಲ್ಲಿ ನೋಡಿದ್ರೆ ನೀವು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಗ್ರೂಪ್ ಡ್ಯಾನ್ಸ್ ಎಲ್ಲ ಮುಡಿಗಿರ್ ಸಖತ್ತಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ರಾಶಿ ಆದರೂ ಆಗಿರ್ಬೋದು, ರಕ್ಷಿತಾ ಆದರೂ ಆಗಿರ್ಬೋದು, ಕಾವ್ಯ, ಸ್ಪಂದನ, ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಅದರಲ್ಲಿ ಎರಡನೇ ಮಾತೇ. ಇದಾದ್ಮೇಲೆ ಅಲ್ಲಿ ಪ್ರಾಪರ್ಟಿ ಡ್ಯಾನ್ಸು ಅಂತ ಬಂದಾಗ ನನಗೆ ಧನುಷ್ದು ಓಕೆ ಅಂತ ಅನಿಸ್ತು, ಸೂರಜ್ದು ಕೂಡ ಓಕೆ ಅನಿಸ್ತು. ಬಟ್ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ನಮ್ಮ ಗಿಲ್ಲಿ ಸಖತ್ತಾಗಿ ಮಾಡ್ದ. ಆ್ಯಂಡ್ ಮಾಳು ತುಂಬ ಚೆನ್ನಾಗಿ ಮಾಡಿದ್ರು, ಜೊತೆಗೆ ರಘು ಸಖತ್ತಾಗಿ ಮಾಡಿದ್ರು. ಯಾರು ಮೋಕ್ಷಿತ ಅವ್ರನ್ನ ತೊಗೊಂಡು ಡ್ಯಾನ್ಸ್ ಮಾಡಿದ್ರಲ್ಲ, ಅದ್ಭುತವಾಗಿತ್ತು ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಧ್ರುವಂತ ಆ್ಯಂಡ್ ಮಾಳು ಬರ್ತಾರೆ. ಹೇಳಿದ್ದು ಎರಡೇ ಡೈಲಾಗ್, ಅದು ನಂಗೆ ದೇವರಲ್ಲಿಗೂ ನೆನಪಿಲ್ಲ, ಅದು ಓದ್ಕೊಂಡು ಹೇಳ್ತಾವ್ರೆ. ಅದು ಅವರು ಟ್ಯಾಲೆಂಟ್. ಗಿಲ್ಲಿದು ಪ್ಯಾರಾಗ್ರಾಫ್ 2-3 ಪೇಜ್ ಹಂಗೆ ನಾನ್ ಸ್ಟಾಪ್ ಹೊಡಿತಾನೆ, ವಿತೌಟ್ ಇದು ರೈಟಿಂಗು, ತಲೆಯಲ್ಲೇ ಫೀಲ್ಡ್ ಆಗಿರುತ್ತೆ. ಓಕೆ, ಸೊ ಅದು ಗಿಲ್ಲಿ ತಾಕತ್ ಏನು ಅಂತದನ್ನ, ಟ್ಯಾಲೆಂಟ್ ಅನ್ನೋ ಅಂತದನ್ನ. ಓಕೆ, ಅಂಡ್ ಇದಾದ್ಮೇಲೆ ರಜತ್ ಅಲ್ಲಿ ಪಾಯಿಂಟ್ಸ್ ಕೊಡಲ್ಲ ನಾನು, ಹಾಗೆ ಹೀಗೆ ಅಂತ ರೀತಿಯಲ್ಲಿ ಸ್ವಲ್ಪ ಖ್ಯಾತೆ ತೆಗಿತಾನೆ. ಸೊ ಅವಾಗ ಅಭಿ ಹೇಳುವಂಥದ್ದು, ಸೊ ಕ್ಷಮೆ ಕೇಳೋಣ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬರುತ್ತೆ ಎಲ್ಲರೂ ಸೇರಿಬಿಟ್ಟು. ಅವಾಗ ಸೂರಜ್ ಏನಂತಂದ ಅಂದರೆ, ಅವ್ನು ನಾನೇ ಸಾರಿ ಕೇಳಿ, ಅವ್ನು ತಪ್ಪು ಮಾಡಿದ್ದಾನೆ, ಅವ್ನು ಕೇಳಿ ಅಂತ ಅಲ್ಲಿ ಸೂರಜ್ ಕಡೆಯಿಂದ ಸೂರಜ್ ಕರೆಕ್ಟ್ ಆಗಿದ್ದಾನೆ. ಆಮೇಲೆ ಧನುಷ್ ಅಂತ ಬಂದಾಗ, ಸೊ ನನ್ನ ಆಟಕ್ಕೆ ನಿನ್ನಿಂದ ತೊಂದರೆ ಆಗ್ಬಾರ್ದು ಗಿಲ್ಲಿ, ಸೊ ಇವಾಗ ಒಳ್ಳೆ ರೀತಿಯಲ್ಲಿ ಹೇಳಿದ್ದೀನಿ, ಇನ್ನೊಂದ್ಸರಿ ಆದರೆ ಬೇರೆ ರೀತಿ ಹೇಳ್ತೀನಿ ಅಂತ ಧನುಷ್. ಧನುಷ್, ನೀನು ಫಸ್ಟು ಇರೋದಂಥದ್ದನ್ನ ನಾರ್ಮಲ್ ಟೈಮಲ್ಲಿ ಆದರೆ ಅಟ್ಲೀಸ್ಟ್ ಹೋಗ್ಬಿಟ್ಟು ಗಿಲ್ಲಿ ಹತ್ರ ಡೈರೆಕ್ಟಾಗಿ ಹೇಳೋದನ್ನ ಕಲಿ. ಇವಾಗ ಸುಮ್ಮನೆ ನೀ ಕಷ್ಟಪಟ್ಟಿದ್ಯಾ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಸೂರಜ್ ಆದ್ರೂ ಆಗಿರ್ಬೋದು, ಯಾರು ನಮ್ಮ ಧನುಷ್ ಆದ್ರೂ ಆಗಿರ್ಬೋದು, ರಘು ಆದ್ರೂ ಆಗಿರ್ಬೋದು, ಜಾನ್ವಿ ಆದ್ರೂ ಆಗಿರ್ಬೋದು, ಇಡೀ ಕಿಚನ್ ಡಿಪಾರ್ಟ್ಮೆಂಟೇನೆ ಕಷ್ಟಪಟ್ಟಿದ್ದೇನೆ, ಇಲ್ಲ ಅಂತ ಹೇಳ್ತಲ್ಲ. ಆದರೆ ನಿಮ್ಗೆ ಏನರೋ ಯೂಸ್ ಇದೆ? ನಿಮ್ದೆಲ್ಲ ಸ್ಕ್ರೀನ್ ಸ್ಪೇಸ್ನ ಅವನಿಗೆ ಕೊಡ್ತಿದ್ದಾರಲ್ಲ ಬಿಗ್ ಬಾಸ್ ಅವರು. ಫಸ್ಟ್ ಆಫ್ ಆಲ್ ಅವ್ನು ನೆಟ್ಟಗಿದಾನ ಬಿಗ್ ಬಾಸು? ಅಷ್ಟೇ, TRP ಮುಖ್ಯ. ನನಗೆ ಯಾಕೋ ಅನ್ನಿಸ್ತಾ ಇದೆ ಗಿಲ್ಲಿನ ಇದು ಮಾಡ್ತಾರೆ, ಬಲಿ ಕೊಡ್ತಾರೆ ಅನ್ನೋ ರೀತಿ ಅನ್ನಿಸ್ತಾ ಇದೆ.
ಬಟ್ ಹೊರಗಡೆ ಅಂತ ಫ್ಯಾನ್ಸ್ಗಳನ್ನೇ ವೋಟ್ ಮಾಡಿ ಗೆಲ್ಲಿಸ್ಬೇಕು ಬಿಟ್ರೆ ಇವ್ರು ಯಾಕೋ ಒನ್ ಸೈಡೆಡ್ ಆಗಿದೆ ಅಂತ ನಾವೇ ಬೈಕೊಂತ ಇದ್ವಿ. ಇವಾಗ ನಾವೇ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಬೈಯೋ ರೇಂಜಿಗೆ ಆಗಿದೆ. ನಾವು ಅನ್ಕೊಂಡ್ವಿ ಒಂದು ಒಳ್ಳೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ನಮ್ಮ ಲಾಸ್ಟ್ ಸೀಸನಲ್ಲಿ ಹೆಂಗೆ ಬಂದ ಹನುಮಂತ, ಅಂಥ ಒಂದು ಕಂಟೆಸ್ಟೆಂಟು ಅಥವಾ ಬೇರೆ ರೀತಿಯ ಒಳ್ಳೆ ಕಂಟೆಸ್ಟೆಂಟ್ ತೊಗೊಂಡು ಬರ್ತಾರೆ ಅಂತ ನಾನು ಅನ್ಕೊಂಡ್ರೆ ಈ ರೀತಿಯಲ್ಲಿ ಕಿತಾಪತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ, ಅದೇ ಕ್ಷಮೆ ಕೇಳಿದ್ರೆ ಕೊಡ್ತೀವಿ ಅನ್ನೋ ರೀತಿನಲ್ಲಿ ಅಲ್ಲಿ ಪಾಯಿಂಟ್ಸ್ ಅಂತ ಹೇಳ್ತಾ ಇದ್ದಾರೆ ರಜತ್. ಅದಾದ್ಮೇಲೆ ಏನೋ ಅಷ್ಟು ಇಷ್ಟು ಕೊಟ್ಟರು ಆ್ಯಂಡ್ ಅಲ್ಲಿ ಅಭಿಗೆ, ಆ್ಯಂಡ್ ಅಭಿ ಕೂಡ ಅಷ್ಟೇ ಯಾರೋ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡೋರು ಅವ್ರಿಗೆಲ್ಲ ಕೊಟ್ಟ. ಅಲ್ಲಿ ಯಾರಿಗೆ ನಮ್ಮ ಗಿಲ್ಲಿಗಂತೂ ಕೊಡಲೇ ಇಲ್ಲ ಅಂತ ಅನ್ಸುತ್ತೆ. ಇದಾದ್ಮೇಲೆ ಅಲ್ಲಿ ನಮ್ಮ ಚೈತ್ರ ಅದೊಂದು ಖ್ಯಾತೆ ನಡೆಯುತ್ತೆ. ಅಲ್ಲಿ ಯಾವುದೋ ಒಂದು ಶಿಲಾ ಬಾಲಿಕೆ ರೀತಿಯ ಒಂದು ಗೊಂಬೆ ಹಾಕಿರ್ತಾರಲ್ವಾ, ಆ ಗೊಂಬೆ ಯಾವುದು ಅಂತ ಇಲ್ಲಿ ಇವಳು ಕೇಳ್ತಾಳೆ ಕಾವ್ಯ ಏನೋ ಗೊತ್ತಿಲ್ಲ ಮೇಡಮ್ ಅಂತೇನೋ ಹೇಳ್ತಾಳೆ. ಅದು ಗೊತ್ತು ಮಾಡ್ಕೊಬೇಕು ಅಂತ ಇವ್ರು ಹೇಳುವಂಥದ್ದು. ಅದ್ರ ಜೊತೆಗೆ ಹೇಳಿಲ್ಲ ಅಂತಂದ್ರೆ ನಾವು ಊಟ ಮಾಡಲ್ಲ ಅನ್ನೋ ರೀತಿಯಲ್ಲಿ ಬರುತ್ತೆ. ಅದಾದ್ಮೇಲೆ ಕಾವ್ಯ ಒಂದು ಮಾತು ಹೇಳ್ತಾಳೆ, ಗೊತ್ತಿಲ್ಲ ಮೇಡಮ್, ಇಲ್ಲಿ ಯಾರಿಗೂ ತಲೆ ಬುದ್ಧಿ ಇಲ್ಲ ಅಂತ ಹೇಳ್ತಾಳೆ. ಈ ಸ್ಟೇಟ್ಮೆಂಟ್ ಹೇಳೋವಂಥದ್ದು ಅವಶ್ಯಕತೆ ಇರಲಿಲ್ಲ. ಇವಳು ಕೂಡ ಅಷ್ಟೇ ಸ್ಟಾರ್ಟಿಂಗಿಂದನೂ ಕೂಡ ಒಂದು ರೀತಿಯಲ್ಲಿ ರೋಸ್ಟ್ ಮಾಡುವಂಥದ್ದು, ಕಾಮಿಡಿ ಮಾಡುವಂಥದ್ದು ಮಾಡಿದ್ರೆ ಒಪ್ಕೊಂತಿದ್ದೆ. ಬಟ್ ಈ ಅಮ್ಮ ಅಂತೂ ಅದರಲ್ಲಿ ನಾರ್ಮಲಿ ಆಲ್ಮೋಸ್ಟ್ ಒಂದು 50% ಜನ ಅಲ್ಲಿರುವಂಥವ್ರು ಒಂದು ರೀತಿಯಲ್ಲಿ ಗುಲಾಮರ ರೀತಿ ವರ್ತನೆ ಮಾಡ್ತಿದ್ದಾರೆ. ಅಲ್ಲಿ ಯಾರಿಗೆ ಅತಿಥಿಗಳು ಯಾರು ಬಂದ್ರೆ ಅವ್ರ ಎದುರುಗಡೆಗೆ ಯಾವಾಗ ನೋಡಿದ್ರು ತಲೆ ತೆಗೆಸ್ಕೊಂಡಿರ್ತಾರೆ, ಹೇಳಿದ್ದೆಲ್ಲ ಕೈ ಕಟ್ಕೊಂಡು ಕೇಳ್ತಾರೆ. ನನ್ನ ಮಗ ಹೇಳಿದ್ದು ಯಾವ ರೆಸ್ಟೋರೆಂಟ್ ಈ ಥರ ನಡೆಯುತ್ತೆ? ನಾರ್ಮಲಾಗಿ ನಾನು ಕಂಡಿರೋ ರೀತಿಯಲ್ಲಂತೂ ನಡೆದಿರಲ್ಲ. ನೀನು ಯಾವ ದೊಡ್ಡ ರೆಸ್ಟೋರೆಂಟ್ಗೆ ಹೋಗಿದೆಯಾ ಕಾಣಲ್ಲೋ ಅಂತ ಅಂದರೂ ಪರವಾಗಿಲ್ಲ, ನನಗೆ ಎಂಥ ದೊಡ್ಡ ರೆಸ್ಟೋರೆಂಟ್ ಇದ್ರೂ ಕೂಡ ಅಷ್ಟೇ ಅಂಥ ಒಂದು ಪದ್ಧತಿ ವಿರುದ್ಧ ನಾನು ವಿರೋಧ ಮಾಡ್ತೀನಿ. ಇಲ್ಲಿ ಯಾವನು ಕೂಡ ಇಲ್ಲಿ ಗುಲಾಮರಲ್ಲ, ಅರ್ಥ ಆಯ್ತಾ? ಯಾವ ಕಾಲದಲ್ಲಿ ಇದ್ರ ಮಧ್ಯೆ ಇಲ್ಲಿ ಕಾವ್ಯ ಆ ಥರ ಅಂದ್ಬಿಟ್ಲ. ಇವಾಗ ಚೈತ್ರಾಗೆ ಇದೊಂದು ಎತ್ಕೊಂಡ್ಬಿಟ್ಲು. ಇವಾಗ ಏನಂತಂದ್ರೆ ಇಡೀ ಒಂದು ಸ್ಟಾಫ್ ಎಲ್ಲನೂ ಬಂದು, ಇಡೀ ಬಿಗ್ ಬಾಸ್ ಸ್ಟಾಫ್ ಎಲ್ಲ ಬಂದು ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ, ಅದಕ್ಕೋಸ್ಕರ ನಮ್ಮ ಕ್ಷಮಿಸಿ ಅಂತ ಕೇಳ್ಬೇಕಂತೆ. ಅಶ್ವಿನಿ ಪಟ್ಟು ಹಿಡಿದ್ರು. ನಾನೇನಕ್ಕೆ ಕೇಳಿ, ಕ್ಷಮೆ ಕೇಳ್ತೀನಿ, ಬುದ್ಧಿ ಇಲ್ಲ ಅಂತೆಲ್ಲ ಹೇಳಲ್ಲ ಅಂತಂದ್ರು. ನನ್ನ ಪ್ರಕಾರ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಅದು ಕಾವ್ಯ ತಪ್ಪು, ಹೋಗಿ ಕಾವ್ಯ ಕೇಳ್ಕೊಳ್ಳಿ. ಬುದ್ಧಿ ಇಲ್ಲ ಗಿದ್ದಿಲ್ಲ ಅನ್ನೋಂಥದ್ದು ಯಾಕೆ ಕೇಳಬೇಕು? ಓಕೆ ಅಂತ ನನ್ನ ಅನಿಸಿಕೆ. ಇದು ಒಂದಾದರೆ ಇನ್ನೂ ಒಂದು ಹೇಳ್ತೀನಿ. ಈ ಚೈತ್ರಾಗೆ ಇದು ಯಾವುದು ಇದು ತೀಟೆ ಇದು? ಎಲ್ಲರ ಕಡೆಯಿಂದನೂ ಬುದ್ಧಿ ಇಲ್ಲ ಅಂತ ಕೇಳಿಸ್ಕೊಬೇಕಂತೆ. ಇಂಥ ಗೆಸ್ಟ್ಗಳಿಗೆ ಕಾವ್ಯ ಅಂತವರು, ಅಶ್ವಿನಿ ಅಂತವ್ರು ಆಗಲ್ಲ, ಗಿಲ್ಲಿ ಅಂತವರೇ ಬೇಕು. ನಾನು ಯಾಕೆ ಹೇಳಿದೆ ಅವಾಗಲೇ ಹೇಳಿ? ಮೋಕ್ಷಿತ ಏನಾದರೂ ಈ ಥರ ಮಾಡ್ತಿದ್ದಾಳಾ? ಇಂಥ ಕಿತಾಪತಿ ಏನಾದರೂ ಮಾಡ್ತಿದ್ದಾಳಾ? ಗೆಸ್ಟ್ಗಳು ಮುಖ್ಯ ಗುರು. ಸ್ಟಾಫಲ್ಲಿ ಯಾರೋ ಕೆಲವರು ಒಬ್ಬರಲ್ಲ ಇಬ್ಬರು ಕ್ವಾಟ್ಲೆ ಕೊಡೋರು ಇರ್ತಾರೆ. ಬಟ್ ಈ ರೇಂಜ್ಗೆ ಗೆಸ್ಟ್ಗಳು ಇಂಥವ್ರನ್ನ ಯಾವನಾದರೂ ಗೆಸ್ಟು ಅಂತ ಅನ್ಕೊಂತಾನ? ನೀವೇ ಹೇಳಿ. ಇವ್ರಿಗೆ ಏನು ಬೇಕು? ಇವ್ರಿಗೆ ಮನೆ ಒಳಗಡೆ ಇರೋಂಥವ್ರಿಗೆ ಕಾಟ ಕೊಡೋವಂಥವ್ರು ಬೇಕು. ನೀವು ಹೇಳ್ಬೋದು ಬಿಗ್ ಬಾಸ್ ಅವರೇ ಹಂಗೆ ಕಳ್ಸೋರೆ ಹಿಂಗೆ ಕಳ್ಸೋರು. ನಾನು ಬಿಗ್ ಬಾಸ್ದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಯಾಕೆ ಕಳಿಸ್ಬೇಕಂಗೆ? 1-2 ವಾರ ಬಿಡಿ. ಈ ವಾರ ಇವರು ಗೆಸ್ಟ್ ಆಗಿದಾರಲ್ವಾ, ಅವರು ಸಪ್ಲೈಯರ್ ಆಗಿದ್ದಾರೆ. ಇವಾಗ ನೆಕ್ಸ್ಟ್ ವಾರ ಅಂತ ಬಂದಾಗ ಇವ್ರನ್ನ ಸಪ್ಲೈಯರ್ಗಳು ಅಥವಾ ಸ್ಟಾಫ್ ಅಂತ ಮಾಡಿ ಅವಾಗ ಗಿಲ್ಲಿ ಯಾವ ರೇಂಜಿಗೆ ಕೊಡ್ತಾನೆ ನೋಡಿ, ಗೊತ್ತಾಗುತ್ತೆ ಅವಾಗ. ರೋಸ್ಟಿಂಗ್ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಓಕೆ, ನನಗೆ ಅನಿಸಿರೋದನ್ನ ಹಂಚ್ಕೊಂಡಿದ್ದೀನಿ, ವಿಸ್ತಾರವಾಗಿ ಹಂಚ್ಕೊಂಡಿದ್ದೀನಿ. ಓಕೆ, ನಾನು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋವಂಥದ್ದು ಏನು ನೆಸೆಸಿಟಿನೇ. ಇದಾದ್ಮೇಲೆ ನನ್ನ ಪ್ರಕಾರ ಈ ಸಾರಿ ಉತ್ತಮ ಬರ್ಕೊಂಬಿಡಿ. ಸೂರಜ್ ಫಿಕ್ಸು. ಈ ಸಾರಿ ಕಿಚ್ಚನ ಚಪ್ಪಾಳೆ ಸೂರಜ್ ಬರೆದಿಟ್ಕೊಂಬಿಡಿ. ಓಕೆ, ನನ್ನ ಅನಿಸಿಕೆನ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.